ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವುವು, ಭಾಗಲಬ್ಧ ಸಂಖ್ಯೆಯ ಗುಣಲಕ್ಷಣಗಳು ಯಾವುವು, ಇದರ ಮೇಲೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಯನ್ನು ಹೇಗೆ ವರ್ಗೀಕರಣ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ವಾಸ್ತವ ಸಂಖ್ಯೆಗಳು ಅಂದ್ರೆ ಯಾವುವು, ವಾಸ್ತವ ಸಂಖ್ಯೆಯಲ್ಲಿ ಕಂಡುಬರುವಂತಹ ನಿತ್ಯ ಸಮೀಕರಣ ಜೊತೆಗೆ ಅದರ ಮೇಲಿನ ಸಮಸ್ಯೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ಭಾಗಲಬ್ಧ ಸಂಖ್ಯೆ ಅಂದ್ರೇನು, ಭಾಗಲಬ್ಧ ಸಂಖ್ಯೆಯ ಎರಡು ವಿಶೇಷ ಗುಣಲಕ್ಷಣಗಳು ಯಾವುವು, ಜೊತೆಗೆ ಭಾಗಲಬ್ಧ ಸಂಖ್ಯೆಯ ದಶಮಾಂಶ ವಿಸ್ತರಣೆ ಹೇಗೆ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲಿಗೆ ಅಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವ ಅಂತ ನೋಡೋದಾದ್ರೆ, ಯಾವ ಸಂಖ್ಯೆನ ನಾವು p/q ರೂಪದಾಗ ಬರೆಯಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಸಂಖ್ಯೆಯನ್ನು ನಾವೇನಂತೀವಿ, ಅಭಾಗಲಬ್ಧ ಸಂಖ್ಯೆ ಅಂತೀವಿ. ಹಾಗಾದ್ರೆ ಅಥವಾ ಇನ್ನೊಂದು ಏನೈತೆ ನೋಡ್ರಿ, ಅಂತ್ಯಗೊಳ್ಳುವ ದಶಮಾಂಶವಾಗಿ ಅಥವಾ ಅಂತ್ಯಗೊಳ್ಳುವ ದಶಮಾಂಶ ಯಾವ್ದೊಂದು ಸಂಖ್ಯೆಯನ್ನ ಲೆಕ್ಕ ಮಾಡ್ಕೋತ ಹೋದ್ರೆ ಅದ್ರ ದಶಮಾಂಶ ಶಕ್ತಿ ಸೀಮಿತವಾಗಿರ್ತೈತಿ ಅಂತ್ಯಗೊಳ್ಳುವ ಅಂದ್ರ. ಅಥವಾ ಪುನರಾವರ್ತಿತ ದಶಮಾಂಶವಾಗಿ ಯಾವ್ದಾರ ಸಂಖ್ಯೆಯನ್ನ ಬಿಡ್ಸಕ್ಕ ಹೋದಂಗ ನಮ್ಗೆ ಏನಾಕತಿ, ಭಾಗಲಬ್ಧ ಏನಾಕತಿ, ಪುನರಾವರ್ತನೆ ಹಾಕೊಂತ ಹೋಗತಿ. ಇಂಥ ಸಂಖ್ಯೆ ವ್ಯಕ್ತಪಡಿಸಲಾಗದ ಸಂಖ್ಯೆ ನಾವೇನಂತೀವಿ, ಅಭಾಗಲಬ್ಧ ಸಂಖ್ಯೆ ಅಂತ. ಭಾಗಲಬ್ಧ ಸಂಖ್ಯೆದಾಗ ಅಂತ್ಯಗೊಳ್ಳುವ ದಶಮಾಂಶನ ಬರ್ತೈತಿ, ಜೊತೆಗೆ ಪುನರಾವರ್ತಿತ ದಶಮಾಂಶ ಆಗಿನೂ ಕಂಡು ಬರ್ತೈತಿ. ಅಭಾಗಲಬ್ಧ ಸಂಖ್ಯೆದಾಗ ಅಂತ್ಯಗೊಳ್ಳುವ ದಶಮಾಂಶವಾಗಿ ಅಥವಾ ಪುನರಾವರ್ತಿತ ದಶಮಾಂಶವಾಗಿ ವ್ಯಕ್ತಪಡಿಸಕ್ ಆಗುವುದಿಲ್ಲ ಅಂತ ಸಂಖ್ಯೆ ನಾವೇಂತೀವಿ, ಅಭಾಗಲಬ್ಧ ಸಂಖ್ಯೆ ಅಂತೀವಿ. ಹಾಗಾದ್ರೆ ಉದಾಹರಣೆ ನೋಡೋದಾದ್ರ √2, √3, √5, √11 ಅಥವಾ pi, 0.20, 200, 23 so on. ಹಾಗಾದ್ರೆ ಇಂಥ ಸಂಖ್ಯೆ ನಾವೇನಂತೀವಿ, ಅಭಾಗಲಬ್ಧ ಸಂಖ್ಯೆ ಅಂತೀವಿ. ಹಾಗಾದ್ರೆ ಅಭಾಗಲಬ್ಧ ಸಂಖ್ಯೆಯ ಗುಣಲಕ್ಷಣ ನೋಡೋದಾದ್ರ, ಎರಡು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತವು ಅಭಾಗಲಬ್ಧವಾಗಿರಬೇಕಿಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ, √2 ಅನ್ನೋದ ಎರಡು, ಇದು √2 ಮತ್ತು √2 ಅಂದ್ರೆ ಎರಡು ಅಭಾಗಲಬ್ಧ ಸಂಖ್ಯೆ ನಮ್ದು. ಹಾಗಾದ್ರೆ ಇದ್ರ ಮೊತ್ತ ಅಂದ್ರೆ ಪ್ಲಸ್ ಮಾಡಿದಾಗ ಇದು ನಮಗೆ ಉತ್ತರದ ಅಭಾಗಲಬ್ಧನ ಬರ್ಬೇಕಂತಿಲ್ಲ, ಭಾಗಲಬ್ಧನೂ ಬರ್ಬೋದು ಅಭಾಗಲಬ್ಧನೂ ಬರ್ಬೋದು. √2 × √2 ಮಾಡಿದಾಗ 2√2 ಬರ್ತಿದೆ. ಅದೇ ತರ ಎರಡು ಅಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸವು ಅಭಾಗಲಬ್ಧವಾಗಿರ್ಬೇಕಿಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇಲ್ಲಿ √3 ನೋಡ್ರಿ, ಎರಡು ಅಭಾಗಲಬ್ಧ ಸಂಖ್ಯೆ ತಗೊಂಡ್ರೆ ಇದ್ರ ವ್ಯತ್ಯಾಸನ ಮೈನಸ್ ಮಾಡ್ತೀವಿ ನಾವು. ಮೈನಸ್ ಮಾಡಿದಾಗ ಇದು ಉತ್ತರ ಅಭಾಗಲಬ್ಧ ಬರ್ಬೇಕಂತಿಲ್ಲ, ಭಾಗಲಬ್ಧನೂ ಬರ್ಬೋದು ಅಭಾಗಲಬ್ಧನೂ ಬರ್ಬೋದು. √3 ದಾಗ √3 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ, ಉತ್ತರ 0 ಬರ್ತೈತಿ. ಹಾಗಾದ್ರೆ 0 ಒಂದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಅದೇ ತರ ಎರಡು ಅಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧ ಅಭಾಗಲಬ್ಧವಾಗಿರಬೇಕಿಲ್ಲ. ಇಲ್ಲಿ ನೋಡ್ರಿ, ಎರಡು ಅಭಾಗಲಬ್ಧ ಸಂಖ್ಯೆ ಯಾರು, √5 × √5 ಮಾಡಿದಾಗ ನಮ್ದು ಉತ್ತರ ಎಷ್ಟು ಬರ್ತೈತಿ, ಸ್ಕ್ವೇರ್ ರೂಟ್ ಹೋಲ್ ಸ್ಕ್ವೇರ್ 5 ಹೋಲ್ ಸ್ಕ್ವೇರ್ ಆಕೈತಿ. √5 ಹೋಲ್ ಸ್ಕ್ವೇರ್ ಆಕೈತಿ. ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಕೈತಿ. ಏನು ಉಳಿದೈತಿ, ಉತ್ತರ 5 ಉಳಿದೈತಿ. 5 ಅನ್ನೋದು ನಮ್ದು ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಅದೇ ತರ ಎರಡು ಅಭಾಗಲಬ್ಧ ಸಂಖ್ಯೆಗಳ ಭಾಗಲಬ್ಧವು ಅಭಾಗಲಬ್ಧವಾಗಿರಬೇಕಿಲ್ಲ. ಹಾಗಾದ್ರ ಇಲ್ಲಿ ನೋಡ್ರಿ, ಇಲ್ಲಿ ಪೈ ಡಿವೈಡೆಡ್ ಬೈ ಪೈ ಮಾಡ್ರ ಈ ಪೈ ಏನಾಕತಿ ಕ್ಯಾನ್ಸಲ್ ಐತಿ, ಉತ್ತರ ಎಷ್ಟು ಬರ್ತೈತಿ, 1 ಬರ್ತೈತಿ. ಹಾಗಾದ್ರೆ 1 ಅನ್ನೋದು ನಮ್ದೇನ ಭಾಗಲಬ್ಧ ಸಂಖ್ಯೆ ಇದೆ, ಅಭಾಗಲಬ್ಧ ಆಗ್ಲಿಲ್ಲ. ಹಾಗಾದ್ರೆ ಕೊಟ್ಟಂತ ಅಭಾಗಲಬ್ಧ ಸಂಖ್ಯೆ ಗುಣಲಕ್ಷಣ ನೋಡೋದಾದ್ರ, ಯಾವುದೇ ಎರಡು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತವು, ವ್ಯತ್ಯಾಸವು, ಭಾಗಲಬ್ಧವು ಮತ್ತು ಗುಣಲಬ್ಧವು ಅದ್ರ ಉತ್ತರ ಏನಾಗಿರ್ತೈತಿ, ಅಭಾಗಲಬ್ಧನ ಬರ್ಬೇಕಂತೇನೇ ಇಲ್ಲ, ಅದು ಭಾಗಲಬ್ಧನೂ ಬರ್ಬೋದು ಅಥವಾ ಅಭಾಗಲಬ್ಧನೂ ಬರ್ಬೋದು. ಹಾಗಾದ್ರೆ ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇಲ್ಲೊಂದು ಸೂಚನೆ ಕೊಟ್ಟ ನೋಡ್ರಿ, ಏನಂತ, ಭಾಗಲಬ್ಧ ಮತ್ತು ಅಭಾಗಲಬ್ಧಗಳ ಸಂಖ್ಯೆಯ ಮೊತ್ತವು, ವ್ಯತ್ಯಾಸವು, ಗುಣಲಬ್ಧವು, ಭಾಗಲಬ್ಧವು ಅಭಾಗಲಬ್ಧವಾಗಿರುತ್ತದೆ. ಅಂದ್ರ ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಮತ್ತೊಂದು ಅಭಾಗಲಬ್ಧ ಸಂಖ್ಯೆ ತಗೊಂಡಾಗ ಅದನ್ನು ಕೂಡಿಸಿದಾಗ ಅಥವಾ ಕಳೆದಾಗ, ಗುಣಿಸಿದಾಗ, ಭಾಗಿಸಿದಾಗ ಅದ್ರ ಉತ್ತರ ಏನಾಗಿ ಬಂದಿರಬೇಕು, ಅಭಾಗಲಬ್ಧನ ಬರ್ಬೇಕು. ಆದ್ರೆ ಅಭಾಗಲಬ್ಧ ಸಂಖ್ಯೆ ಗುಣಲಕ್ಷಣ ಏನೈತಿ, ಯಾವ್ದಾದ್ರು ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನ ತಗೊಂಡ ಕೂಡಿಸಿರ, ಗುಣಿಸಿರ, ಕಳೆದ್ರ, ಭಾಗಿಸಿರ ಉತ್ತರ ಅಭಾಗಲಬ್ಧನ ಬರ್ಬೋದು ಅಥವಾ ಭಾಗಲಬ್ಧನೂ ಬರ್ಬೋದು. ಹಾಗಾದ್ರ ಇದಕ್ಕೆ ಉದಾಹರಣೆ ನೋಡೋದಾದ್ರ ಇಲ್ಲಿ ನೋಡ್ರಿ, ಪೈ ಅನ್ನೋದು ಭಾಗಲಬ್ಧ ಸಂಖ್ಯೆ, √3 ಅನ್ನೋದು ಅಭಾಗಲಬ್ಧ ಸಂಖ್ಯೆ. ಇವೆರಡು ಕೂಡಿಸಿದಾಗ ಎಷ್ಟು ಬರ್ತದೆ, ಉತ್ತರ π√3 ಬರ್ತೈತೆ. ಹಾಗಾದ್ರೆ ಇದೊಂದು ಭಾಗಲಬ್ಧ ನಮ್ದ ಸಂಖ್ಯೆ ಅಂತ ಹೇಳ್ಬೋದು. ಅದೇ ತರ ನೆಕ್ಸ್ಟ್ ಯಾವ್ದು ಮಾಡ್ಬೋದು, 2 - √3 ಇದ್ರದ್ದು, ಇದು 2 ಅನ್ನೋದು ಭಾಗಲಬ್ಧ ಸಂಖ್ಯೆ ಇದೆ, √3 ಅನ್ನೋದು ಅಭಾಗಲಬ್ಧ ಸಂಖ್ಯೆ. ಇದನ್ನು ಕಳೆದಾಗ ಎಷ್ಟು ಬಂತು, 2√2 - √3 ಬತ್ತಾಗ ಇದೊಂದು ನಮ್ದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಇದು ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗ ಕೆಲವೊಂದು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಕೊಟ್ಟಾರ, ಇವನ್ ಕಂಡಿಡಿ ಅಂತ ಹೇಳ್ಯಾರ. ಹಾಗಾದ್ರ √361 ಇದೊಂದು ಏನ ಭಾಗಲಬ್ಧ ಸಂಖ್ಯೆ ಅಥವಾ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದಾರೆ. ಹಾಗಾದ್ರೆ √361 ಅನ್ನೋದ್ರಿಂದ ಇದು ಎಷ್ಟದ, 19ರ ವರ್ಗಮೂಲ ಬರ್ತಿದೆ. ಆದ್ರಿಂದ ಇದನ್ನ √361 19ರ ವರ್ಗ ಇದೆ. ಆದ್ರಿಂದ ಇದೊಂದು ನಮ್ದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು, ಭಾಗಲಬ್ಧ ಸಂಖ್ಯೆ. ಅದೇ ತರ ನೆಕ್ಸ್ಟ್ ಪೈ ಅನ್ನೋದ ಭಾಗಲಬ್ಧ ಸಂಖ್ಯೆ. ಇದ್ರ ವ್ಯಾಲ್ಯೂ ನೋಡಿದ್ರೆ ಗೊತ್ತಾಗ್ತೈತೆ ನಮಗೆ.
ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ 5.189899 ಹಾಗಾದ್ರೆ ಇದೊಂದು ನಮ್ದೇನ ಪುನರಾವರ್ತನೆಯಾದಂಥ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಇಲ್ಲಿ 3 ಹಾಕಿದ್ದದ 3.04004304 ಇದೊಂದು ಅಂತ್ಯಗೊಳ್ಳದ ಅಥವಾ ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದಿದ್ದಲ್ಲಿ ಏನಕ್ಕಂದ್ರೆ ಮುಂದೆ ಚೇಂಜ್ ಹಾಕೋತ ಹೋಗಿದ್ದು ಕೊನೆ ಅನ್ನೋದಿಲ್ಲ, ಆದ್ರಿಂದ ಇದನ್ನ ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಅದೇ ತರ √3/81 ಇದನ್ನ ಹಿಂಗೂ ಬರಿಬೋದು ನೋಡ್ರಿ. √3 /√81 ಬರಿಬೋದು. ಹಾಗಾದ್ರೆ √3 ಹೇಗಿತ್ತು ಹಂಗ ಬರ್ಕೋರಿ. √81 ಹೆಂಗ್ ಬರ್ಬೋದು ನಾವು, ಇದು √81 ವರ್ಗ ಯಾವ್ದ 9 ವರ್ಗ ಇದೆ. ಹಾಗಾದ್ರೆ ಇದೊಂದು ನಮ್ದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಹಾಗಾದ್ರೆ ಕೊಟ್ಟಂತ ಸಂಖ್ಯೆಗಳದಾಗ ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ನಮ್ಗೆ ಈಸಿಯಾಗಿ ಗೊತ್ತಾಗತೈತಿ. 4.12125 ಹಾಗಾದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಯಾಕಂದ್ರೆ ಸೀಮಿತವಾಗಿ ಏನಾಗೈತಿ ಇದ ಅಂತ್ಯಗೊಂಡೈತಿ ಇಲ್ಲಿ. ಭಾಗಲಬ್ಧ ಸಂಖ್ಯೆ ಸೀಮಿತವಾಗಿದ್ದ ದಶಮಾಂಶ ರೂಪ ಏನಾಗೈತಿ ಇಲ್ಲಿ ಅಂತ್ಯಗೊಂಡೈತಿ. ಹಾಗಾದ್ರೆ ಕೊಟ್ಟಂತ ಸಂಖ್ಯೆನ ಭಾಗಲಬ್ಧ ಮತ್ತು ಅಭಾಗಲಬ್ಧ ಯಾವ್ದನ್ನ ಕಂಡುಹಿಡಿಯಕ್ಕೆ ನಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಇಲ್ಲಿ ನೋಡು ವಾಸ್ತವ ಸಂಖ್ಯೆ ನೋಡು. ಹಾಗಾದ್ರೆ ವಾಸ್ತವ ಸಂಖ್ಯೆ ಇಂಗ್ಲಿಷ್ನಾಗ ರಿಯಲ್ ನಂಬರ್ಸ್ ಅಂತೀವಿ. ವಾಸ್ತವ ಸಂಖ್ಯೆ ಅಂದ್ರೆ ಏನಂತ ನೋಡೋದಾದ್ರೆ ಋಣಾತ್ಮಕವಲ್ಲದ ವರ್ಗವನ್ನು ಹೊಂದಿರೋ ಸಂಖ್ಯೆ ನಾವೇನಂತೀವಿ, ವಾಸ್ತವ ಸಂಖ್ಯೆ ಅಂತೀವಿ. ಎಲ್ಲಾ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳ ಸಂಗ್ರಹವನ್ನು ರೂಪಿಸ್ತಿದೆ ಅಂತ ಹೇಳ್ತಾರ. ಹಾಗಾದ್ರೆ ಇಲ್ಲಿ ವಾಸ್ತವ ಸಂಖ್ಯೆದಾಗ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳು ಬರ್ತಾವ, ಜೊತೆಗೆ ಅಭಾಗಲಬ್ಧ ಸಂಖ್ಯೆಗಳು ಬರ್ತಾವ. ಇಲ್ಲಿ ಎ ಮತ್ತು ಬಿ ಅನ್ನೋದು ಧನಾತ್ಮಕ ವಾಸ್ತವ ಸಂಖ್ಯೆಗಳಾಗಿರ್ಲಿ ಆಗ ಮಿತಿ ಸಮೀಕರಣ ಏನೇನ್ ಬರ್ತಾವ ಅಂತ ನೋಡಿದ್ರ ಇಲ್ಲಿ ನೋಡಿ. ಫಸ್ಟ್ ಒನ್ √AB ಇದನ್ನ ಹೆಂಗ್ ಬರ್ಬೋದು, √A ಇಂಟು √B ಇದು ಒಂದನೇ ಸಮೀಕರಣ. ನೆಕ್ಸ್ಟ್ √A/B ನ √A ಡಿವೈಡ್ ಬೈ √B ಬರಿಬೋದು, ಇದು ಎರಡನೇ ಸಮೀಕರಣ. ನೆಕ್ಸ್ಟ್ √A ಪ್ಲಸ್ √B ಇಂಟು √A ಮೈನಸ್ √B ಇದನ್ನ ಹೆಂಗ್ ಬರ್ಬೋದು, A+B ಇದು ನೋಡಿ. A+B ಇಂಟು A ಮೈನಸ್ B ಅಂದ್ರೆ A² ಮೈನಸ್ B² ಫಾರ್ಮ್ದಾಗ ಬರ್ತೈತಿ. ಮಾಡಿದಾಗ ಇಲ್ಲಿ ನೋಡುದು √A ಇಂಟು √A ಮಾಡಿದಾಗ √A², ನೆಕ್ಸ್ಟ್ ಮೈನಸ್ √B ಇಂಟು √B ಮಾಡಿದಾಗ √B ಹೋಲ್² ಬರ್ತೈತಿ. ಇಲ್ಲಿ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ, ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ, ಉತ್ತರ ಏನ್ ಬರ್ತೈತಿ A ಮೈನಸ್ B ಬರ್ತೈತಿ. ಅದ್ರ ಉತ್ತರ ಎಷ್ಟು A ಮೈನಸ್ B. ಇದು ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಅದೇ ತರ ಮುಂದೆ ನೋಡ್ರಿ. A ಪ್ಲಸ್ √B ಇಂಟು A ಮೈನಸ್ √B ಇದನ್ನ ಹೆಂಗ್ ಮಾಡಿದಾಗ ನೋಡ್ರಿ A ಇಂಟು A² ಪ್ಲಸ್ ಇಂಟು ಮೈನಸ್ ಮೈನಸ್ √B ಇಂಟು √B ಮಾಡಿದ್ರೆ √B ಹೋಲ್² ಬರ್ತೈತಿ. ಇಲ್ಲೂ ಕೂಡ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ, ಅದ್ರ ಉತ್ತರ ಎಷ್ಟು ಬರ್ತೈತಿ A² ಮೈನಸ್ B ಬರ್ತೈತಿ. ನೆಕ್ಸ್ಟ್ ಇದು ಮೂರನೇದ, ಇದು ನಾಲ್ಕನೇ ಸಮೀಕರಣ. ನೆಕ್ಸ್ಟ್ A ಪ್ಲಸ್ B ಹೋಲ್² ನೋಡಿದ್ವಿ. √A ಪ್ಲಸ್ √B ಹೋಲ್² ಅಂದ್ರೆ √A² ಪ್ಲಸ್ √B² ಪ್ಲಸ್ 2 √AB ಇದನ್ನ ಇಲ್ಲಿ ಕೂಡ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ, ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ. ಹಾಗಾದ್ರೆ ಏನ್ ಉಳಿತೈತಿ A ಪ್ಲಸ್ ಇಲ್ಲಿ A ಪ್ಲಸ್ B ಪ್ಲಸ್ 2 √AB ಇದು ಫಾರ್ಮುಲಾ ನೋಡ್ರಿ. ಇದು ಐದನೇ ಇಕ್ವೇಶನ್ ಸಮೀಕರಣ. ನೆಕ್ಸ್ಟ್ ಆರನೇದು √A ಇಂಟು √B ಇಂಟು √C ಇಂಟು √D. ಹಾಗಾದ್ರೆ ಇದನ್ನ ಮಾಡಿದ್ರೆ ಎಷ್ಟು ಬರ್ತದೆ ನೋಡಿ. √A ಇಂಟು √C ಮಾಡಿದ್ರೆ √AC, √A ಇಂಟು √D ಮಾಡಿದ್ರೆ √AD, ನೆಕ್ಸ್ಟ್ √B ಇಂಟು √C ಮಾಡಿದ್ರೆ √BC, √B ಇಂಟು √D ಮಾಡಿದ್ರೆ √BD ಬರ್ತದೆ. ಇದು ಆರನೇ ಸಮೀಕರಣ ಅಂತ ಹೇಳ್ಬೋದು. ಹಾಗಾದ್ರೆ ಈ ಸಮೀಕರಣ ಕೆಲವೊಂದಿಷ್ಟು ಲೆಕ್ಕಗಳದಾವ, ಅವನ್ನ ಬಿಡಿಸೋಣ್ರಿ. ಈಗ ಫಸ್ಟ್ ಒನ್ 2 ಪ್ಲಸ್ √3 ಮತ್ತು 2 ಮೈನಸ್ √3 ಇವುಗಳ ಗುಣಲಬ್ಧವು. ಇದು ನೋಡ್ರಿ ಫಾರ್ಮುಲಾ ಯಾವ ಫಾರ್ಮುಲಾ ಅಪ್ಲೈ ಆಕೈತಿ ಅಂತ ನೋಡೋದಾದ್ರ ಇಲ್ಲಿ ಆರು ಇಕ್ವೇಶನ್ ಬರ್ದೆ ನಾನು ಆಲ್ರೆಡಿ. ಅದ್ರಾಗ ಯಾವ್ದು ಬರ್ತೈತಿ A ಪ್ಲಸ್ √B ಇಂಟು A ಮೈನಸ್ √B ಬರ್ತೈತಿ. ಹಾಗಾದ್ರೆ ಇದ್ರ ಫಾರ್ಮುಲಾ ಏನ್ರಿ A ಇಂಟು A² ನೆಕ್ಸ್ಟ್ √B ಇಂಟು √B √B ಹೋಲ್² ಬರ್ತೈತಿ. ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ, ಏನು ಉಳಿತೈತಿ ನಮ್ಗೆ ಇಲ್ಲಿ A² ಮೈನಸ್ B ಬರ್ತೈತಿ. ಹಾಗಾದ್ರೆ ಇದನ್ನೇನು ಮಾಡೋಣ ಅಂದ್ರೆ 2 ಪ್ಲಸ್ √3 ಇಂಟು 2 ಮೈನಸ್ √3 ಬರ್ಕೊಳ್ಳೋಣ. ಇದು ಫಾರ್ಮುಲಾಗ ತುಂಬೋದಾದ್ರ ಇಲ್ಲಿ ಏನಂದ್ರೆ ಎಷ್ಟೈತಿ A² ಎಷ್ಟೈತಿ ನಮ್ದು 2 ಇಂಟು 2 ಅಂದ್ರೆ A² ಅಂದ್ರೆ 4 ಬರ್ತದೆ, ಮೈನಸ್ √3 ಹೋಲ್². ಇಲ್ಲಿ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಕೈತಿ, ಆದ್ರಿಂದ 4 ಮೈನಸ್ 3 ಮಾಡಿದ್ರೆ ಎಷ್ಟು ಬರ್ತೈತಿ ಉತ್ತರ 1 ಬರ್ತೈತಿ. ಈ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದ್ದೆ. ಇದು 2027 GPT ಕೇಳಿದಂತ ಪ್ರಶ್ನೆ ಆಗೈತಿ ನೋಡ್ರಿ. ನೆಕ್ಸ್ಟ್
ಮುಂದಿನ ಪ್ರಶ್ನೆ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಇದರ ಬೆಲೆ ಕಂಡುಹಿಡಿ ಅಂತ ಹೇಳ್ಯಾರ. ಹಾಗಾದ್ರೆ ಇದು ಯಾವ ಫಾರ್ಮುಲಾ ಬರ್ತೈತಿ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರ್ತೈತಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನ್ರಿ ಅಂದ್ರೆ a ಸ್ಕ್ವೇರ್ ಅಥವಾ ಇಲ್ಲಿ ನೋಡ್ರಿ ಆಗಲೇ ಕೊಟ್ಟು ಇದು ಮಾಡಿದಾರಲ್ಲ, ಇಲ್ಲಿ ನೋಡ್ರಿ ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಐತಿ ನೋಡ್ರಿ. ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ ಎ ಬಿ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ ಅಕ್ಕ ಏನು ಉಳಿತು ನಮ್ದು ಎ ಪ್ಲಸ್ ಬಿ ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ ಎ ಬಿ ಬಂತು. ಅದೇ ಥರ ಇಲ್ಲಿ ನೋಡ್ರಿ ಸ್ಕ್ವೇರ್ ರೂಟ್ ಆಫ್ 3 ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಡೈರೆಕ್ಟ್ ಫಾರ್ಮುಲಾ ಇದನ್ನ ಮಾಡಿದ್ರೆ ಡೈರೆಕ್ಟ್ ಫಾರ್ಮುಲಾ ನೋಡ್ರಿ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 2 ಹೋಲ್ ಸ್ಕ್ವೇರ್ 2 ರೂಟ್ 3 into 2. ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಏನು ಉಳಿತೈತಿ 3 ಪ್ಲಸ್ 2 ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ 6 3 ಇಂಟು 2 ಮಾಡಿದ್ರೆ 6 ಬರ್ತೈತಿ. ಹಾಗಾದ್ರೆ ಎರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ 5 3 ಪ್ಲಸ್ 2 5 ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ 6 ಇದು ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಸಮಸ್ಯೆ ನೋಡೋಣ. 7 ಪ್ಲಸ್ ರೂಟ್ 7 7 ಮೈನಸ್ ರೂಟ್ 7 ಇದರ ಬೆಲೆ ಕಂಡುಹಿಡಿ ಅಂತ ಹೇಳಿ. ಇದು ಕೂಡ ಯಾವ್ದು ಇಕ್ವೇಶನ್ ಆಕೈತಿ a ಪ್ಲಸ್ ರೂಟ್ ಬಿ ಇಂಟು a ಮೈನಸ್ ರೂಟ್ ಬಿ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ ಬಿ ಫಾರ್ಮುಲಾ ಐತಿ ನೋಡ್ರಿ. ಸಮೀಕರಣ ಐತ್ಲ ಅದೇ ಥರ ಇದೆ ನೋಡ್ರಿ. 7 ಪ್ಲಸ್ ರೂಟ್ 7 ಇಂಟು 7 ಮೈನಸ್ ರೂಟ್ 7 ಈಕ್ವಲ್ ಟು 7 ಇಂಟು 7 ಇದೆ ಏನೇನು 7 ಸ್ಕ್ವೇರ್ ಮೈನಸ್ ಬಿ ಅಂದ್ರೆ ರೂಟ್ 7 ಹೋಲ್ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗ್ತೈತೆ ಅದರಿಂದ 7 ಸ್ಕ್ವೇರ್ ಅಂದ್ರೆ 49 ಬಂತು ಮೈನಸ್ ಇಲ್ಲಿ ಎಷ್ಟು ಉಳಿತು 7 ಉಳಿತು ಅಂದ್ರೆ 49ದಾಗ 7 ಮೈನಸ್ ಮಾಡಿದ್ರೆ 9ರಾಗ 7 2 ನೆಕ್ಸ್ಟ್ 4 ಅಂದ್ರೆ 42 ಬಂತು. ಇದೇನಿಲ್ಲ ಈ ಫಾರ್ಮುಲಾಗೆ ನಮ್ಮ ಅಪ್ಲೈ ತಂದ್ರೆ ಇದು ಇಕ್ವೇಶನ್ ಅಂದ್ರೆ ಈ ಲೆಕ್ಕ ನಮಗೆ ಈಸಿ ಆಗ್ತೈತಿ. ಇದು ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಇದು ನೋಡ್ರಿ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ಸ್ಕ್ವೇರ್ ರೂಟ್ ಆಫ್ a ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಇದರ ಬೆಲೆ ಕಂಡುಹಿಡಿ ಅಂತ ಹೇಳ್ಯಾರ. ಹಾಗಾದ್ರೆ ಇದು ಯಾವ ಈ ಥರ ಇಕ್ವೇಶನ್ ಆಗೈತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ಸ್ಕ್ವೇರ್ ರೂಟ್ ಆಫ್ a ಇಂಟು ಸ್ಕ್ವೇರ್ ರೂಟ್ ಆಫ್ ಬಿ ಈಕ್ವಲ್ ಟು ಏನಾಕೈತಿ a ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಹೋಲ್ ಸ್ಕ್ವೇರ್ ಆಗ್ತೈತಿ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಹಾಗಾದ್ರೆ ಯಾವ್ದು ಬರ್ತಿಲ್ಲಿ a ಮೈನಸ್ ಬಿ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ನಮ್ಗೇನಾಗ್ತದೆ ಇಲ್ಲಿ ಅಪ್ಲೈ ಆಕತಿ. ನೆಕ್ಸ್ಟ್ ಇದು ಅದೇ ನೋಡ್ರಿ ರೂಟ್ 5 ಇಂಟು ಇಲ್ಲಿ ಐತೆ ನೋಡಿ ಇಕ್ವೇಶನ್ ಇದು ನೋಡಿ ಇದು ಇಕ್ವೇಶನ್ ರೂಟ್ ಎ ನಿಮಿಷ ರೂಟ್ ಎ ಇಂಟು ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಎ ಮೈನಸ್ ರೂಟ್ ಬಿ ಈಕ್ವಲ್ ಟು ಎ ಮೈನಸ್ ಬಿ ಇದು ಈ ಥರ ಏನು ಮಾಡಿರಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ ರೂಟ್ 5 ಪ್ಲಸ್ ರೂಟ್ 2 ರೂಟ್ 5 ಮೈನಸ್ ರೂಟ್ 2 ಈಕ್ವಲ್ ಟು ಎ ಮೈನಸ್ ಬಿ ಅಥವಾ ಇಲ್ಲಿ ಇನ್ನೊಂದು ಸ್ಟೆಪ್ ಮಾಡ್ಬೇಕಾರೆ 5 ಹೋಲ್ ಸ್ಕ್ವೇರ್ ಮೈನಸ್ ರೂಟ್ 2 ಹೋಲ್ ಸ್ಕ್ವೇರ್ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಯ್ತು ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಯ್ತು ಹಾಗಾದ್ರೆ ಏನು ಉಳಿತು ನಮ್ದು ಇಲ್ಲಿ 5 ಮೈನಸ್ 2 5 ಮೈನಸ್ 2 ಮಾಡಿದ್ರೆ ಎಷ್ಟು ಬರ್ತಿದೆ ಉತ್ತರ 3 ಬರ್ತಿದೆ. ಇದು ಕೂಡ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಕೊನೆಯ ಪ್ರಶ್ನೆ ಇದು 2022 GPTಯಲ್ಲಿ ಕೇಳಿದಂಥ ಪ್ರಶ್ನೆ ಆಗಿತ್ತು ನೋಡ್ರಿ. ಏನಂದ್ರೆ 5 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಮತ್ತು 5 ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಮತ್ತೆ ಕಂಡುಹಿಡಿಯೋದ್ರಿಂದ ಕೂಡ್ಸಕ್ಕೆ ಇದ್ದಾರೆ ಇಲ್ಲಿ ಇದು ಯಾವ ಇಕ್ವೇಶನ್ ಆಗಿದೆ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಅದನ್ನ ಏನು ಮಾಡ್ಬೇಕು ನಾವು ಈ ವ್ಯಾಲ್ಯೂಗಳನ್ನ ಅದ್ರ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟ a ಮೈನಸ್ ಬಿ a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತಿ. ಅದ್ರ ಫಾರ್ಮುಲಾ ನೋಡೋದಾದ್ರೆ ಇದ್ರ ಫಾರ್ಮುಲಾ ಗೊತ್ತೈತಿ. ಇಲ್ಲಿ ಇನ್ನೊಂದು ಸ್ಟೆಪ್ ಬರಿಬೇಕಾದ್ರೆ ನೋಡ್ರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ನೆಕ್ಸ್ಟ್ ಇದ್ರದ್ದು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಇದ್ರಾಗ ಏನು ಮಾಡ್ರಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ರಿ 5 ಸ್ಕ್ವೇರ್
pi square plus root 3 whole square plus 2 into 5 into root 3 plus next ಇದು ಕೂಡ ಹಂಗೆ pi square plus root 3 whole square minus 2 into pi into root 3 next ನೋಡಿ pi square ಅಂದ್ರೆ ಎಷ್ಟು ನಮ್ದು 25 plus square ರೂಟ ಕ್ಯಾನ್ಸಲ್ ಆಗುತ್ತೆ ಏನು ಉಳಿತು 3 ಉಳಿತು plus 2 pi is 10 root 3 next ಇಲ್ಲಿ pi square 25 ಇಲ್ಲಿ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಯಿತು 3 ಉಳಿತು ಮೈನಸ್ 2 ಇಂಟು 5 10 ರೂಟ್ 3 ಹಾಗಾದರೆ ಇಲ್ಲಿ ಈ ಸಂಖ್ಯೆಯನ್ನು ಕೂಡಿಸ್ರಿ 25 ಪ್ಲಸ್ 3 ಈ 28 ಪ್ಲಸ್ 10 ರೂಟ್ 3 ಅದೇ ಥರ ಇಲ್ಲಿ 28 ಮೈನಸ್ ಪ್ಲಸ್ ಇಂಟು ಮೈನಸ್ 10 ರೂಟ್ 3 ಹಾಗಾದರೆ ಇಲ್ಲಿ ಪ್ಲಸ್ 10 ರೂಟ್ 3 ಐತಿ ಇಲ್ಲಿ ಮೈನಸ್ 10 ರೂಟ್ 3 ಐತಿ ಎರಡು ಏನಾಕೈತಿ ಕ್ಯಾನ್ಸಲ್ ಆಕೈತಿ ಹಾಗಾದ್ರೆ ಸಂಖ್ಯೆ ಯಾವುದು ತಮ್ಮದ 28 ಪ್ಲಸ್ 28 ಮಾಡಿದಾಗ ಎಷ್ಟು 28 ಮಾಡಿದಾಗ ಎಷ್ಟು ಬರ್ತಂದ್ರೆ 56 ಹಾಗಾದ್ರೆ ಇದರ ಉತ್ತರ ಅಷ್ಟೇ 56 ಇದು 2020ರ ಜಿಪಿಟಿಯಲ್ಲಿ ಕೇಳಿದಂಥ ಪ್ರಶ್ನೆ ಆಗೈತಿ ಇದು ಕೂಡ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವ ಭಾಗಲಬ್ಧ ಸಂಖ್ಯೆಗಳ ವಿಶೇಷ ಗುಣಲಕ್ಷಣಗಳು ಯಾವ ನೋಡಿದ್ವಿ ಮತ್ತು ಕೊಟ್ಟಂತ ಸಂಖ್ಯೆನ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳನ್ನ ವರ್ಗೀಕರಣ ಮಾಡೋದು ಹೇಗಂತ ನೋಡಿದ್ವಿ ವಾಸ್ತವ ಸಂಖ್ಯೆಗಳು ಅಂದ್ರೆ ನೋಡಿದ್ವಿ ನಿತ್ಯ ಸಮೀಕರಣಗಳು ಯಾವ ಅದ್ರ ಮೇಲಿನ ಸಮಸ್ಯೆಗಳನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು